MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಕಾಣಿಸಿಕೊಂಡ ಪಾಕಿಸ್ತಾನದ ಡ್ರೋನ್ಗಳು. ಬೋಟ್ ಸಮೇತ 9 ಪಾಕಿಸ್ತಾನಿಯರು ಸಿಕ್ಕಿಬಿದ್ದಿದ್ದಲ್ಲಿ ಗುಜರಾತ್ನಲ್ಲಿ 3, ತೆಲಂಗಾಣದಲ್ಲಿ 1ರನ್ನ ಬಲಿ ಪಡೆದಂತಹ ಗಾಳಿಪಟದ ಮಂಚ. ದೆಹಲಿಯಲ್ಲಿ ಒಂದೇ ವರ್ಷದಲ್ಲಿ 9,000 ಜನರನ್ನ ಬಲಿ ಪಡೆದ ವಿಷಗಾಳಿ. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಪಾಕಿಸ್ತಾನ ಡ್ರೋನ್ಗಳು ಹಾರಾಟ ನಡೆಸಿವೆ. ಗುರುವಾರ ಸಂಜೆ ಜಮ್ಮು ಮತ್ತು ಪೂಂಚ್ ಸೆಕ್ಟರ್ಗಳಲ್ಲಿ ಕಾಣಿಸಿಕೊಂಡ ಡ್ರೋನ್ಗಳ ಮೇಲೆ ಸೇನೆ ಗುಂಡಿನ ದಾಳಿ ನಡೆಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 5 ದಿನಗಳಲ್ಲಿ 3ನೇ ಬಾರಿಗೆ ಹೀಗೆ ಡ್ರೋನ್ಗಳು ಪತ್ತೆಯಾಗಿವೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೆ ಉಗ್ರ ಕ್ಯಾಂಪ್ಗಳು ಸಕ್ರಿಯವಾಗಿವೆ. ಗಡಿ ನಿಯಂತ್ರಣ ರೇಖೆಯ ಹೊರಗಿನ ಪಾಕಿಸ್ತಾನಿ ಪಡೆಗಳು ಭಾರತದ ಭಾಗದಲ್ಲಿ ಅಡಗಿರುವ ಉಗ್ರರಿಗೆ ಸಲಕರಣೆ ಕಳುಹಿಸಲು ಡ್ರೋನ್ಗಳನ್ನು ಬಳಸುತ್ತಿವೆ ಎಂಬ ಬಗ್ಗೆ ಅನುಮಾನ ಮೂಡಿದೆ. ಭಯೋತ್ಪಾದಕರು LOC ಅಥವಾ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಡ್ರೋನ್ ಬಳಸುತ್ತಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಪಂಜಾಬ್ನ ಅಂತಾರಾಷ್ಟ್ರೀಯ ಗಡಿರೇಖೆಯುದ್ದಕ್ಕೂ ಡ್ರಗ್ಸ್ ಸಾಗಿಸುವ ಹಲವು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರತದ ಗಡಿಯೊಳಗೆ ಅಕ್ರಮವಾಗಿ ನುಸುಳಿ ಬಂದಿದ್ದ 9 ಮಂದಿ ಪಾಕ್ ಪ್ರಜೆಗಳಿದ್ದ ಮೀನುಗಾರರ ಬೋಟನ್ನ ಭಾರತೀಯ ನೌಕಾಪಡೆ ಯೋಧರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆಯಲಾದ ಪಾಕ್ ಪ್ರಜೆಗಳನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಪಡೆ ವಿಚಾರಣೆಗೊಳಪಡಿಸಿದೆ. ಜನವರಿ 14ರ ಬುಧವಾರ ರಾತ್ರಿ ಈ 9 ಮಂದಿ ನುಸುಳುಕೋರರು ಭಾರತದ ನಿಯಂತ್ರಣದಲ್ಲಿರುವ ಸಮುದ್ರದೊಳಗೆ ನುಸುಳಿದ್ರು. ದೆಹಲಿ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಶೀತಗಾಳಿ ತೀವ್ರವಾಗಿದೆ. ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ತಾಪಮಾನ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗ್ತಿದೆ. ಶೀತಗಾಳಿ ತೀವ್ರಗೊಂಡ್ರೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡೋ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ತಾಪಮಾನ ಕಡಿಮೆಯಾದಂತೆ ದೆಹಲಿಯಲ್ಲಿ ಹೊಗೆ ತೀವ್ರಗೊಂಡಿದೆ. ವಿಮಾನಗಳ ಹಾರಾಟಕ್ಕೂ ತೊಂದರೆಯಾಗ್ತಿದೆ. ದೆಹಲಿಯಲ್ಲಿ ವಿಷಗಾಳಿಗೆ ಜನ ವಿಲವಿಲ ಒದ್ದಾಡ್ತಿದ್ದಾರೆ. 2024ರಲ್ಲಿ ಆಸ್ತಮಾ, ನ್ಯೂಮೋನಿಯಾ, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಕ್ಷಯ ಸೇರಿದಂತೆ ವಿವಿಧ ಉಸಿರಾಟ ಸಂಬಂಧಿತ ಕಾಯಿಲೆಗಳಿಂದ 9,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಆಘಾತಕಾರಿ ವರದಿಯೊಂದು ಹೊರಬಿದ್ದಿದೆ. ಉಸಿರಾಟದ ಸಮಸ್ಯೆ ಹೊರತುಪಡಿಸಿ ದೆಹಲಿಯಲ್ಲಿ 2024ರಲ್ಲಿ ಒಟ್ಟು 1,39,480 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪೈಕಿ 85,391 ಪುರುಷರು, 54,051 ಮಹಿಳೆಯರು ಮತ್ತು 38 ತೃತೀಯ ಲಿಂಗಿಗಳಿದ್ದಾರೆ. ಈ ಬಗ್ಗೆ ಸರ್ಕಾರದ ಅಂಕಿಅಂಶಗಳೇ ಮಾಹಿತಿ ನೀಡಿವೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.